ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ 7ನೇ ಅಧ್ಯಾಯ ಭಿನ್ನರಾಶಿಗಳು ಪಾಠದ ಪೇಜ್ ನಂಬರ್ 29 ಅಥವಾ 29 ತನಕ ನೋಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಮುಂದುವರಿದ ಭಾಗ ಪೇಜ್ ನಂಬರ್ 30ಇಂದ ಮುಂದೆ ನೋಡ್ತಾ ಹೋಗೋಣ. ಲೆಕ್ಕಾಚಾರ ಮಾಡಿ. ಮೊದಲನೇ ಪ್ರಶ್ನೆಯನ್ನು ಓದೋಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಹಾಕುವಂತಹ ಮುಂದಿನ ಈ ಥರದ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ. ಸೊ ದಯವಿಟ್ಟು ಎಲ್ಲ ಲೆಕ್ಕಗಳು ಅರ್ಥ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಮೊದಲನೇ ಪ್ರಶ್ನೆ, ಒಂದು ಸಂಖ್ಯಾರೇಖೆಯ ಮೇಲೆ 10ನೇಯ 1, 10ನೇಯ 3, 5ನೇಯ 4 ಉದ್ದದ ಗೆರೆಗಳನ್ನು ಎಳೆಯಿರಿ. ಅಂದರೆ ಒಂದು ಸಂಖ್ಯಾರೇಖೆಯನ್ನು ಎಳೆದು ನಾವು ಅದರಲ್ಲಿ 1/10, 3/10 ಆ್ಯಂಡ್ 4/5 ಇವುಗಳನ್ನು ಗುರುತಿಸ್ರಿ ಅಥವಾ ಎಳೆಯಿರಿ ಅಂತ ಹೇಳಿದ್ದಾರೆ. ನಾನಿಲ್ಲಿ 0 ಮತ್ತು 1ರ ನಡುವೆ ಸಮನಾದ 10 ಭಾಗಗಳನ್ನು ಮಾಡಿದ್ದೀನಿ. ಸಮನಾದ 10 ಭಾಗಗಳು. ಸೊ ಅದರಲ್ಲಿ 10ನೇಯ 1, 10ನೇಯ 3 ಇಲ್ಲಿ ಗುರುತಿಸಿದ್ದೀನಿ. ಇಲ್ಲಿ ನೋಡಿ 10ನೇಯ 1, 10ನೇಯ 2, 10ನೇಯ 3, 10ನೇಯ 10. 10ನೇಯ 10 ಅಂತಂದರೆ 10 ಒಂದಲೇ 10 ಒಂದಲೇ ಅಂದರೆ ಅದು 1 ಬರುತ್ತೆ. ಸೊ ಈ 0 ಮತ್ತು 1ರ ನಡುವೆ ನಾವು ಸಮನಾದ 10 ಭಾಗಗಳನ್ನು ಗುರುತಿಸಿದ್ದೀವಿ. ಅದರಲ್ಲಿ ಅವ್ರು ನಮಗೆ 10ನೇಯ 1, 10ನೇಯ 3 ಮತ್ತು 5ನೇಯ 4 ಇವುಗಳನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ. ಸೊ ನಾವು ಮೊದಲು ಇದರಲ್ಲಿ 10ನೇಯ 1 ಮತ್ತು 10ನೇಯ 3 ಈ ರೀತಿ ಗುರ್ತು ಮಾಡಿದ್ದೀನಿ. ನೆಕ್ಸ್ಟ್ ನಮಗೆ 5ನೇಯ 4 ನಾವು ಅಂದರೆ ಇಲ್ಲಿ ಛೇದ 10 ಇರೋದ್ರಿಂದ ಇಲ್ಲಿ ಛೇದದಲ್ಲಿ 5 ಇದೆ. ಇದನ್ನು ಸಹ ನಾವು ಛೇದ 10 ಮಾಡ್ಕೊಳ್ಳೋಣ. ಅಂದರೆ 2ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 10 ಬರುತ್ತೆ. ಸೊ 5 2 10. ಈ ಛೇದಕ್ಕೆ ನಾವು ಯಾವ ಸಂಖ್ಯೆಯಿಂದ ಗುಣಿಸ್ತೀವಿ ಅದೇ ಸಂಖ್ಯೆಯಿಂದ ನಾವು ಅಂಶವನ್ನು ಸಹ ಗುಣಿಸ್ಬೇಕು. ಹಾಗಾಗಿ 4 2 8, 5 2 10. ಈಗ ಇದು ಎಷ್ಟಾಯ್ತು? ಈಗ 10ನೇಯ 8. ಹಾಗಾಗಿ ಇಲ್ಲಿದೆ ನೋಡಿ 10ನೇಯ 8 ಸಹ ನಾನು ಈ ರೀತಿ ಗುರ್ತು ಮಾಡಿದ್ದೀನಿ. ಸೊ ಇಲ್ಲಿಗೆ ಈ ಮೊದಲನೇ ಪ್ರಶ್ನೆಗೆ ಉತ್ತರ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದೇ ಟೈಮಿಗೆ ಅರ್ಥ ಆಗಲಿಲ್ಲ ಅಂತಂದರೆ 1 2 3 ಸಾರಿ ನೀವು ಇದನ್ನು ರಿಪೀಟ್ ಮಾಡಿ ಕೇಳಿ, ಖಂಡಿತ ನಿಮಗೆ ಅರ್ಥ ಆಗತ್ತೆ. ಕ್ವೆಶ್ಚನ್ ನಂಬರ್ 2, ನಿಮ್ಮ ಆಯ್ಕೆಯ ಇನ್ನು 5 ಭಿನ್ನರಾಶಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸಿ. ಈಗ ನಮಗೆ ಅವರೊಂದು 3 ಕೊಟ್ಟಿದ್ದರು. ಸೊ ನಮ್ಮ ಆಯ್ಕೆ, ಅವರ್ ಚಾಯ್ಸ್, ನಾವು ಯಾವುದಾದ್ರೂ 5 ಭಿನ್ನರಾಶಿಗಳನ್ನು ತಗೊಂಡು ಅವುಗಳನ್ನು ನಾವು ಸಂಖ್ಯಾರೇಖೆಯ ಮೇಲೆ ಗುರುತಿಸಬೇಕು. ಸೊ ಇಲ್ಲಿ ನಾನು 6ನೇಯ 1, 6ನೇಯ 2, 6ನೇಯ 3, 6ನೇಯ 4 ಮತ್ತು 6ನೇಯ 5 ಈ 5 ಭಿನ್ನರಾಶಿಗಳನ್ನು ತಗೊಂಡಿದ್ದೀನಿ. ಸೊ ಈಗ ನಾವು ಈ 0 ಮತ್ತು 1ರ ನಡುವೆ ಸಮನಾದ 6 ಭಾಗಗಳನ್ನು ಮಾಡೋಣ. ಅದರ ಒಳಗೆ ನಮಗೆ ಈ 5 ಭಿನ್ನರಾಶಿಗಳು ಸಿಗತ್ತೆ. 6ನೇಯ 1, 6ನೇಯ 2, 6ನೇಯ 3, 6ನೇಯ 4, 6ನೇಯ 5, 6ನೇಯ 6 ಅಂತಂದರೆ 6 ಒಂದಲೇ 6 ಒಂದಲೇ ಅಂದರೆ ಇಲ್ಲಿ ನಮಗೆ 1 ಸಿಗತ್ತೆ. ಸೊ ಹೀಗೆ ನಾವು ನಮಗೆ ಬೇಕಾದಂಥ ಈ ರೀತಿ ನಾನು ಈ ಏರೋ ಮಾರ್ಕಿಂದ ಇಲ್ಲಿ ಕೊಟ್ಟಿರುವಂಥ ಭಿನ್ನರಾಶಿಗಳನ್ನು ಮಾರ್ಕ್ ಮಾಡಿದ್ದೀನಿ. ಕ್ವೆಶ್ಚನ್ ನಂಬರ್ 3, 0 ಮತ್ತು 1ರ ನಡುವೆ ಎಷ್ಟು ಭಿನ್ನರಾಶಿಗಳಿವೆ? ಯೋಚಿಸಿ, ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ. 0 ಮತ್ತು 1ರ ನಡುವೆ ಅನಂತ ಅಥವಾ ಅಸಂಖ್ಯಾತ ಭಿನ್ನರಾಶಿಗಳಿವೆ. ಹೇಗೆ ಅಂತಂದರೆ ಈಗ ನಾವು 0 ಮತ್ತು 1ರ ನಡುವೆ ನಮಗೆ ಲೆಕ್ಕವಿಲ್ಲದಷ್ಟು ಭಾಗಗಳನ್ನು ಮಾಡಿ ಅವುಗಳನ್ನು ನಾವು ಗುರುತಿಸಬಹುದು ಅಲ್ವಾ? ಇಲ್ಲಿ ನೋಡಿ, ಈ 0 ಮತ್ತು 1ರ ನಡುವೆ ನಾವು 6 ಭಾಗ ಮಾಡಿದ್ದೀವಿ. ಇಲ್ಲಿ
0 ಮತ್ತು 1ರ ನಡುವೆ 10 ಭಾಗಗಳನ್ನು ಮಾಡಿದ್ದೀವಿ. ಹೀಗೆ ನಾವು ಈ 0 ಮತ್ತು 1ರ ನಡುವೆ ನಾವು ಲೆಕ್ಕವಿಲ್ಲದಷ್ಟು ಭಾಗಗಳನ್ನು ಮಾಡಿ ಅವುಗಳನ್ನು ನಾವು ಗುರುತಿಸಬಹುದು. ಹಾಗಾಗಿ ಈ 0 ಮತ್ತು 1ರ ನಡುವೆ ಅನಂತ ಅಂದರೆ ಎಣಿಸಲಿಕ್ಕೆ ಆಗದಷ್ಟು ಅಸಂಖ್ಯಾತ ಭಿನ್ನ ರಾಶಿಗಳನ್ನು ನಾವು ಗುರುತಿಸಬಹುದು. ಹಾಗಾಗಿ ಇವುಗಳ ನಡುವೆ ಅನಂತ ಭಿನ್ನ ರಾಶಿಗಳಿವೆ. ಕ್ವೆಶ್ಚನ್ ನಂಬರ್ 4. ಮುಂದೆ ತೋರಿಸಿರುವ ನೀಲಿ ರೇಖೆ, ಈ ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಈ ನೀಲಿ ರೇಖೆ, ಬ್ಲೂ ಲೈನ್ ಆ್ಯಂಡ್ ಬ್ಲ್ಯಾಕ್ ಲೈನ್, ಇವುಗಳ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. 0 ಮತ್ತು 1ರ ನಡುವಿನ ದೂರ ಏಕಮಾನ ಉದ್ದವಿದೆ. ಈ 0 ಮತ್ತು ಇಲ್ಲಿ ಕೊಟ್ಟಂತಹ ಇಲ್ಲಿದೆ ನೋಡಿ 1, ಈ 0 ಮತ್ತು ಈ 1ರ ನಡುವೆ ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ಇವುಗಳ ನಡುವೆ ಒಂದು ಏಕಮಾನ ಉದ್ದ ಇದೆ. ಸೊ ಫಾರ್ ಎಕ್ಸಾಂಪಲ್ 0 ಮತ್ತು ಈ 1ರ ನಡುವೆ 1 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ, ಮತ್ತು ಅದನ್ನು 2 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. ಅಂದರೆ ಈ 1 ಸೆಂಟಿಮೀಟ್ರನ್ನು ಸಮ 2 ಭಾಗ ಮಾಡಿದ್ದಾರೆ, ಅಂದರೆ 2 ಅರ್ಧ ಭಾಗಗಳಾಗತ್ತೆ. ಸೊ ಪ್ರತಿ ಭಾಗದ ಉದ್ದ 1/2 ಆಗಿದೆ. ಸೊ 1/2 ಅಂದರೆ ಅರ್ಧ. ಆದ್ದರಿಂದ ನೀಲಿ ರೇಖೆ, ಈ ನೀಲಿ ರೇಖೆ 1/2 ಅಥವಾ 1/2 ಏಕಮಾನ ಉದ್ದ ಅವರೇ ಕೊಟ್ಟಿದ್ದಾರೆ. ಸೊ ಕಪ್ಪು ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ. ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ. ಈ 0 ಮತ್ತು ಈ ನೀಲಿ ರೇಖೆಯ ನಡುವೆ 1/2 ಉದ್ದ ಇದೆ, ಅರ್ಧ. ಇಲ್ಲಿ ಅರ್ಧ, ಇಲ್ಲಿ ಅರ್ಧ. ಹಾಗಾಗಿ ನಾವು 1/2 1/2 ಪ್ಲಸ್ 1/2 ಅಂದರೆ 3 ಸಾರಿ ಕೂಡಿಸಿದಾಗ ಈ ಅರ್ಧ, ಈ ಅರ್ಧ, ಈ ಅರ್ಧ, ಈ 3 ಅರ್ಧಗಳನ್ನು ಕೂಡಿಸಿದಾಗ 3 ಅರ್ಧಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ನೋಡಿ ಛೇದ ಸಮ ಇದೆ. ಹಾಗಾಗಿ 2 1 2 3 ಅಂಶದಲ್ಲಿ 3 ಸಾರಿ 1 ಇರೋದ್ರಿಂದ 3, ಸೊ 3/2 ಆಗುತ್ತೆ. ಅಂದರೆ 2/3 ಏಕಮಾನ ಆಗುತ್ತೆ. ಆದ್ದರಿಂದ ಈ ಬ್ಲ್ಯಾಕ್ ಲೈನ್ ಅಥವಾ ಕಪ್ಪು ರೇಖೆಯ ಉದ್ದ ನಮಗೆ 2/3 ಏಕಮಾನ ಆಗತ್ತೆ. ಕ್ವೆಶ್ಚನ್ ನಂಬರ್ 5. ಕಪ್ಪು ರೇಖೆಗಳ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಅದರ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೆಯಿರಿ. ಇಲ್ಲಿ 4 ಬ್ಲ್ಯಾಕ್ ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, 4 ಕಪ್ಪು ರೇಖೆಗಳನ್ನು ಕೊಟ್ಟಿದ್ದಾರೆ. ಅವುಗಳ ಉದ್ದವನ್ನು ಬರೆಯಿರಿ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ಈ 0 ಮತ್ತು 1ರ ನಡುವೆ 1 2 3 4 5 ಭಾಗಗಳನ್ನು ಮಾಡಿದ್ದಾರೆ. ಸೊ 5ನೇಯ 1, 5ನೇಯ 2, 5ನೇಯ 3, 5ನೇಯ 4, 5ನೇಯ 5 ಅಂತಂದರೆ ಅದೆಷ್ಟಾಗುತ್ತೆ 1. ಯಾಕೆಂದರೆ 5 1 ಕ್ಯಾನ್ಸಲ್ ಆಗುತ್ತೆ, 1. ಇಲ್ಲಿ 5ನೇಯ 5 ಆದಮೇಲೆ ನಮಗೆಷ್ಟು ಬರುತ್ತೆ, ಇಲ್ಲಿ 5ನೇಯ 6. ಹೌದಾ? ಇಲ್ಲಿ ನಾವು 5ನೇಯ 5 ಆದಮೇಲೆ 5ನೇಯ 6, 5ನೇಯ 7, 5ನೇಯ 8, 5ನೇಯ 9, ಇಲ್ಲಿ 5ನೇಯ 10. ಅಂದರೆ ಅವರಿಲ್ಲಿ 2 ಕೊಟ್ಟಿದ್ದಾರೆ, ನಾವಿದನ್ನು 5ನೇಯ 10 ಅಂತ ತಗೊಂಡ್ರೆ ಇಲ್ಲಿ ನೋಡಿ 5 1 5, 5 2 10. ಉತ್ತರ ಎಷ್ಟು ಬಂತು? 2. ಹಾಗಾಗಿ ಅವರು ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಈ ಲೈನ್ನ ಉದ್ದ 5ನೇಯ 6, ಇದರ ಉದ್ದ 5ನೇಯ 7, ಇದರ ಉದ್ದ 5ನೇಯ 8 ಮತ್ತು ಈ ದೊಡ್ಡ ಬ್ಲ್ಯಾಕ್ ಲೈನ್ನ ಉದ್ದ 5ನೇಯ 9. ಈಗ ಈ ಪೇಜ್ ನಂಬರ್ 32ರಲ್ಲಿರುವಂತಹ ಲೆಕ್ಕಗಳನ್ನು ನೋಡೋಣ. ಇಲ್ಲಿ ನೋಡಿ ಲೆಕ್ಕಾಚಾರ ಮಾಡಿ. ಮೊದಲನೇ ಪ್ರಶ್ನೆ, 2ನೇಯ 7ರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? 2ನೇಯ 7 ಅಥವಾ 7/2 ಇದರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? ಇಲ್ಲಿ ನೋಡಿ ಇದನ್ನು ನಾವು ಈ ರೀತಿ ಮಾಡ್ಬೋದು. 2ನೇಯ 7ರಲ್ಲಿ ಎಷ್ಟು ಪೂರ್ಣ ಭಾಗಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1/2 ಇದೆ, ಅಂದರೆ ಇಲ್ಲಿ 7 ಇದೆ. ಸೊ ಇಲ್ಲಿ ನಾವು
ಇಲ್ಲಿ 1/2 ಅರ್ಧಗಳನ್ನು ಎಷ್ಟು ಬಾರಿ ಸೇರಿಸಿದ್ದೀವಿ? 7 ಬಾರಿ. ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ನೋಡಿ, ಅರ್ಧದ 7ರಷ್ಟು, ಅರ್ಧದ 8ರಷ್ಟು, ಆ ರೀತಿ ಇದು. ಸೊ ಹೀಗೆ ನಾವು ಈ ಅರ್ಧವನ್ನು 7 ಬಾರಿ ಸೇರಿಸಿದ್ದೀವಿ. ಆಗ ಇಲ್ಲೇನಾಗುತ್ತೆ, ಈ 2 ಅರ್ಧ ಸೇರಿ 1, ಈ 2 ಅರ್ಧ ಸೇರಿ 1, ಈ 2 ಅರ್ಧ ಸೇರಿದರೆ 1. ಹಾಗಾದರೆ ಎಷ್ಟಾಯ್ತು ಇಲ್ಲಿಗೆ? 3 ಪ್ಲಸ್ ಇದೊಂದು ಅರ್ಧ. ಸೊ 3 + 1/2. ಅಂದರೆ ಇಷ್ಟೆಲ್ಲ ಮಾಡೋ ಬದಲು ನಮಗೆ ಈಸಿಯಾಗಿ ನಾವು ಈ ರೀತಿ ಮಾಡ್ಬೋದು ನೋಡಿ. ಈ 2ರಿಂದ 7ಅನ್ನು ಭಾಗಿಸಿ. ಈಸಿ. ನಾವು ಈ ರೀತಿ ಮಾಡೋದಕ್ಕಿಂತನೂ ಈ 2ರಿಂದ 7ಅನ್ನು ಭಾಗಿಸ್ಬಿಟ್ರೆ, 2ಅನ್ನು 7ರಿಂದ ಭಾಗಿಸ್ಬೇಕು. 2 ಮೂರಲೆ 6. ಸೊ 7ರಲ್ಲಿ 6 ಹೋದರೆ 1. ಇಲ್ಲೇನು ಈ ಭಾಗಲಬ್ಧ ಬರುತ್ತಲ್ಲ, ಇದೇ ಒಂದು ಪೂರ್ಣ ಭಾಗ. ಇದು ಪೂರ್ಣ ಭಾಗ. ಸೊ ಹಾಗಾಗಿ ಇಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? 3 ಪೂರ್ಣ ಭಾಗ. ನಿಮಗೆ ಇದರಲ್ಲಿ ಇದು ಈಸಿ ಅನ್ನಿಸ್ತಾ ಅಥವಾ ಈ ರೀತಿ ಭಾಗಾಕಾರ ಮಾಡಿದ್ದು ಈಸಿ ಅನ್ನಿಸ್ತಾ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಈ 3ನೇಯ 4 ಮತ್ತು 3ನೇಯ 7ರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅಂತ ಕೇಳಿದ್ದಾರೆ. ಇದನ್ನು ಸಹ ನಾವು ಈ ರೀತಿ ನೋಡಿ, ಇಲ್ಲಿ 3ನೇಯ 4 ಅಂದರೆ 1/3ಯನ್ನು 4 ಸಾರಿ ಕೂಡಿಸ್ಬೇಕು. 1 2 3 4 4 ಸಾರಿ ಕೂಡಿಸಿದ್ದೀವಿ. ಇಲ್ಲಿ 3 ಸಾರಿ ಕೂಡಿಸಿದಾಗ ಇಲ್ಲಿ ಒಂದು ಪೂರ್ಣ ಭಾಗ ಆಗುತ್ತೆ ಮತ್ತು ಉಳಿದಿರೋದು ಇದೊಂದು ಭಾಗ. ಸೊ ಇದನ್ನು ನಾವು ಈ ರೀತಿ ಭಾಗಾಕಾರ ಮಾಡಿದಾಗ 3 1 3, 4ರಲ್ಲಿ 3 ಹೋದರೆ 1 ಉಳಿತು. ಸೊ ಈ ರೀತಿ ಮಾಡಿದಾಗಲೂ ಸಹ ನಮಗಿಲ್ಲಿ ಒಂದು ಪೂರ್ಣ ಭಾಗ ಬಂತು. ಇಲ್ಲೂ ನೋಡಿ, ಇಲ್ಲೂ ಸಹ ಒಂದು ಪೂರ್ಣ ಭಾಗ ಬಂತು. ಸೊ ಹಾಗಾದರೆ ನನಗನ್ಸುತ್ತೆ ಈ ಭಾಗಾಕಾರ ಮೆಥಡೇ ಈಸಿ ಅಂತ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, 7/3 ಇದೆ. ಅಂದರೆ ಈ 1/3ಯನ್ನು ನಾವು 7 ಸಾರಿ ಕೂಡಿಸ್ಬೇಕು. 3ನೇಯ 1ರ 7ರಷ್ಟು ಅಂತಂದಾಗ ನಾವು 7 ಬಾರಿ ಕೂಡಿಸ್ಬೇಕು. ಈ 3 ಒಂದು ಪೂರ್ಣ ಭಾಗ, ಈ 3 ಒಂದು ಪೂರ್ಣ ಭಾಗ, 2 ಪೂರ್ಣ ಭಾಗ ಆಯಿತು ಮತ್ತು 1/3 ಉಳಿತು. ಸೊ ಇಲ್ಲಿ ನೋಡಿ, ಈಸಿಯಾಗಿ ಹೀಗೆ ಭಾಗಾಕಾರ ಮಾಡಿದರೆ 3 2 6, 7ರಲ್ಲಿ 6 ಹೋದರೆ 1. ಅಂದರೆ ಇಲ್ಲಿ ನಮಗೆ ಎಷ್ಟು ಈ ಭಾಗಲಬ್ಧ ಏನು ಬರುತ್ತಲ್ಲ, ಇದು ಪೂರ್ಣ ಭಾಗವನ್ನು ಸೂಚಿಸುತ್ತೆ. ಸೊ ಹಾಗಾದರೆ ಈ 2 ನಮಗೆ ಇಲ್ಲಿ ಪೂರ್ಣ ಭಾಗ. ಸೊ ನೀವು ಈ ರೀತಿ ಆಮೇಲೆ ಬರೀರಿ. ಒಂದು ಪೂರ್ಣ ಭಾಗವಿದೆ, ಇಲ್ಲಿ 2 ಪೂರ್ಣ ಭಾಗಗಳಿವೆ. ಯಾವುದರಲ್ಲಿ? ಈ 3ನೇಯ 7ರಲ್ಲಿ 2 ಪೂರ್ಣ ಭಾಗಗಳಿವೆ. ಈ 3ನೇಯ 4ರಲ್ಲಿ 1 ಪೂರ್ಣ ಭಾಗವಿದೆ. ಮುಂದಿನ ಪ್ರತಿ ಭಿನ್ನ ರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಈಸಿ, ಇವಾಗ ತಾನೇ ಮಾಡಿದ್ದೀವಿ ಅಲ್ವಾ. ಮುಂದಿನ ಪ್ರತಿ ಭಾಗದಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ, ನಮಗೆ ಈಸಿಯಾದಂತಹ, ಅಂದರೆ ಮತ್ತೆ ಮರೆಯೋದು ಇಲ್ಲ, ಇದು ಭಾಗಾಕಾರ ಮೆಥಡ್. ಸೊ ಇದನ್ನು ಮಾಡಿ ನಾವು ಇಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ಮೊದಲನೇದು 3ನೇಯ 8, 8/3. ಅಂದರೆ ನಾವು 3ರಿಂದ 8ಅನ್ನು ಭಾಗಿಸಿದರೆ 3 2 6, ಇಲ್ಲೆಷ್ಟು ಉಳಿತು ನಮಗೆ? 2. ಹಾಗಾದರೆ ಇಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? ಈ ಭಾಗಲಬ್ಧ ಏನನ್ನು ಇಂಡಿಕೇಟ್ ಮಾಡುತ್ತೆ ನಮಗೆ? ಎಸ್, ಪೂರ್ಣ ಭಾಗಗಳು. ಹಾಗಾದರೆ ಇಲ್ಲಿ 2 ಪೂರ್ಣ ಭಾಗಗಳಿವೆ. ಬಿ 5ನೇಯ 11. ಇಲ್ಲಿ ನೋಡಿ, 5ಅನ್ನು ನಾವು ಈ 11ಅನ್ನು 5ರಿಂದ ಭಾಗಿಸಿದರೆ 5 2 10, 11ರಲ್ಲಿ 10 ಹೋದರೆ 1. ದಿಸ್ ಒನ್ ಇಂಡಿಕೇಟ್ಸ್ ದ್ಯಾಟ್ 2 ಪೂರ್ಣ ಭಾಗಗಳು. ಅಂದರೆ ಈ 2 ನಮಗೆ 2 ಪೂರ್ಣ ಭಾಗಗಳನ್ನು ಇಂಡಿಕೇಟ್ ಮಾಡುತ್ತೆ. ಸಿ 4ನೇಯ 9. ಈ 9ಅನ್ನು ನಾವು 4ರಿಂದ ಭಾಗಿಸೋಣ. 4 2 8. ಸೊ 9ರಲ್ಲಿ 8 ಹೋದರೆ 1. ಇಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? 2 ಪೂರ್ಣ ಭಾಗಗಳಿವೆ. ಮತ್ತು ಇಲ್ಲಿ ಇಲ್ಲಿ ಶೇಷ ಏನು ಉಳಿಯುತ್ತಲ್ಲ, ಇದು ಭಿನ್ನಾಂಶ ಆಗುತ್ತೆ. ಈ ಭಾಗಲಬ್ಧ ಪೂರ್ಣ ಭಾಗವನ್ನು ಇಂಡಿಕೇಟ್ ಮಾಡಿದರೆ ಈ ಶೇಷ ನಮಗೆ ಭಿನ್ನಾಂಶವನ್ನು ಇಂಡಿಕೇಟ್ ಮಾಡುತ್ತೆ. ಕ್ವೆಶನ್ ನಂಬರ್ 2,
ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಅಂತಹ ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದೇ? ಈ ರೀತಿ ಏನಿರುತ್ತಲ್ಲ, ಇಲ್ಲಿ ನೋಡಿ, ಇದು 2 ಪೂರ್ಣಾಂಕ ಮತ್ತು ಈ ಮೂರನೆಯ 2 ಇಲ್ಲಿ ಭಿನ್ನಾಂಶ. ಈ ರೀತಿ ಇವುಗಳನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಹೌದಾ? ಮಿಶ್ರ ಭಿನ್ನರಾಶಿ. ಹಾಗಾದರೆ ಈ ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದೇ? ಬರೆಯಬಹುದು. ಇಲ್ಲಿ ನೋಡಿ, ಒಂದು ಮಿಶ್ರ ಸಂಖ್ಯೆ ಅಂದರೆ ಈ ರೀತಿ ಮಿಶ್ರ ಸಂಖ್ಯೆ ಅಥವಾ ಮಿಶ್ರ ಭಿನ್ನರಾಶಿ, ಒಂದು ಪೂರ್ಣ ಸಂಖ್ಯೆ. ಈ 2 ಏನು ಸೂಚಿಸ್ತಾ ಇದೆ ಇಲ್ಲಿ? ಪೂರ್ಣ ಸಂಖ್ಯೆ. ಇದನ್ನು ನಾವು ಪೂರ್ಣ ಭಾಗ ಅಂತ ಕರಿತೀವಿ. ಕ್ಲಿಯರಾಗಿ ನೋಡಿ, ಈ 2ನ್ನು ನಾವು ಇಲ್ಲಿ ಪೂರ್ಣ ಭಾಗ ಅಂತ ಕರಿತೀವಿ. ಮತ್ತು ಒಂದಕ್ಕಿಂತ ಚಿಕ್ಕದಾದ ಈ ಭಿನ್ನರಾಶಿಯ ಭಾಗವನ್ನು ನಾವು ಭಿನ್ನಾಂಶ ಅಂತ ಕರಿತೀವಿ. ಹಾಗಾಗಿ ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದು. ನೀವು ಅದಕ್ಕೆ ಈ ರೀತಿ ಬರೀರಿ: ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದು. ಉದಾಹರಣೆ, 3ನೇ 8 ಅಂತ ತಗೊಂಡ್ರೆ ಈ ರೀತಿ ನಾವು ಭಾಗಿಸಿ, ಅಂದರೆ ನಾವು ಈ ರೀತಿ ಹೇಗೆ ಮಿಶ್ರ ಭಿನ್ನರಾಶಿ ಬರೆಯೋದು ಅಂತ ನೋಡ್ಕೊಳ್ಳಿ. ಈಗ ನಾವು ಈ ರೀತಿ ಇದನ್ನು ಭಾಗಿಸಿದ್ದೀವಿ. 3 2 6, 8ರಲ್ಲಿ 6 ಹೋದರೆ 2 ಉಳಿತು. ಈ ಲೈನ್ ನಾನು ಯಾಕೆ ಹಾಕಿದ್ದೀನಿ ಅಂತಂದರೆ, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಹೀಗೆ ಮೊದಲು 2 ಬರೀತೀರಿ, 2. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಸಿಗುವಂಥ ಸಂಖ್ಯೆ 2. ನೆಕ್ಸ್ಟ್ ನಾವು ಎಲ್ಲಿಗೆ ಬರ್ತೀವಿ? 3 ಛೇದ, ಅಂದರೆ 2 ಪೂರ್ಣಾಂಕ 3ನೇ 2. ಇದನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಸೊ ಹೌ ಟು ರೀಡ್ ಇಟ್? ನಾವು ಹೇಗೆ ಓದ್ತೀವಿ ಅಂತಂದರೆ 2 ಪೂರ್ಣಾಂಕ 3ನೇ 2 ಈ ರೀತಿಯಾಗಿ ಓದ್ತೀವಿ. ಸೊ ಕ್ವೆಶ್ಚನ್ ನಂಬರ್ 3, ಮುಂದಿನ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ. ಅಂದರೆ ಈ ರೀತಿ 2ನೇ 9ನ್ನು ಈ ರೀತಿ 2, ಅಂದರೆ ಈ ರೀತಿ 4 ಪೂರ್ಣಾಂಕ 2ನೇ 1 ಈ ರೀತಿ ನಾವು ಮಿಶ್ರ ಭಿನ್ನರಾಶಿಯಾಗಿ ಬರೀಬೇಕು. ಮೊದಲನೇದು 2ನೇ 9 ಆರ್ 9/2. ಸೊ 2ನೇ 9ನ್ನು ಅಂದರೆ ನಾವು ಈ 2ರಿಂದ ಈ 9ನ್ನು ಭಾಗಿಸಬೇಕು. 2 4 8, 9ರಲ್ಲಿ 8 ಹೋದರೆ 1. ಈ ಏರೋ ಮಾರ್ಕನ್ನು ನೀಟಾಗಿ ನೆನಪಿಡಿ. ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು? ಈ ಭಾಗಲಬ್ಧದಿಂದ, ಇಲ್ಲಿ ಮೇಲಿಂದ. ಇದನ್ನು ನಾವು ಇಲ್ಲಿ ಮೇಲಿರುವಂಥ ಈ ಭಾಗಲಬ್ಧನ 4 ಪೂರ್ಣಾಂಕ ಅಂತ ತಗೋಬೇಕು. ಇಲ್ಲಿರುವಂಥ ಶೇಷವನ್ನು ಅಂಶದಲ್ಲಿ ಮತ್ತು ಇದನ್ನು 2ನ್ನು ಇಲ್ಲಿ ಛೇದದಲ್ಲಿ. ನಾವು ಹೇಗೆ ಮತ್ತೆ ತಾಳೆ ನೋಡ್ಬೋದು ಅಥವಾ ಹೇಗೆ ಇದು ಕರೆಕ್ಟ್ ಇದೆ ಅಂತ ಹೇಗೆ ನೋಡ್ಬೋದು ಅಂದರೆ, ಇಲ್ಲಿ ನೋಡಿ, 2 ಛೇದದಲ್ಲಿದೆ, ಇಲ್ಲೂ ಸಹ ಛೇದದಲ್ಲಿ ಅಷ್ಟೇ ಇರಬೇಕು. ಮತ್ತು ಇದನ್ನು ಈ ಲೆಕ್ಕನ ಮಾಡಿ ನೋಡಿ. 2 4 8, 8 + 1 9. ಸೊ 9/2. ಈ ಏರೋ ಮಾರ್ಕನ್ನು ನೀವು ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮಗೆಲ್ಲೂ ಸಹ ಮುಂದೆ ಮಿಶ್ರ ಭಿನ್ನ ರಾಶಿ ಬರಿಬೇಕಾದ್ರೆ ಅದು ತಪ್ಪು ಹೋಗೋದಿಲ್ಲ. ದಯವಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮೊದಲು 4, ಈ 4 ಇಲ್ಲಿ ಪೂರ್ಣಾಂಕದಲ್ಲಿ ಬರುತ್ತೆ, ಶೇಷ ಅಂಶದಲ್ಲಿ ಬರುತ್ತೆ, ಇದು ಭಾಜಕ ಇದೆಯಲ್ಲ ಇದು ಇಲ್ಲಿ ಬರುತ್ತೆ. ನಿಮಗೆ ಇಲ್ಲಿ ಡೌಟ್ ಬಂದರೆ ಇಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಛೇದದಲ್ಲಿ ಯಾವುದಿದೆ ಅದೇ ಬರಬೇಕು. ಸೊ ಎರಡನೇದು ನೋಡಿ, 5ನೇ 9, 5ನೇ 9 ಅಥವಾ 9/5. ಈ 9ನ್ನು 5ರಿಂದ ಭಾಗಿಸಿ, 5 1 5, 9ರಲ್ಲಿ 5 ಹೋದರೆ 4. ಈಗ ಮತ್ತು ಇದೇ ಟ್ರಿಕ್ಕನ್ನು ಯೂಸ್ ಮಾಡೋಣ ನಾವು. ಮೊದಲು ಪೂರ್ಣಾಂಕದಲ್ಲಿ 1, ಇಲ್ಲಿ ಛೇದ, ಇಲ್ಲಿ ಲಾಸ್ಟ್ ಶೇಷ ಉಳಿದಿರೋದು ಅಂಶದಲ್ಲಿ ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ ಛೇದದಲ್ಲಿ. ಎಷ್ಟು? 5. ಸೊ 1 ಪೂರ್ಣಾಂಕ 5ನೇ 4. ನೀವು ಹೇಗೆ ಓದ್ತೀರಿ ಇದನ್ನು? ಇದು ಪೂರ್ಣಾಂಕ 1 ಪೂರ್ಣಾಂಕ 5ನೇ 4. ಸಿ 21/19
ಅಥವಾ 19ನೇಯ 21. 19ರಿಂದ 21 ಭಾಗಿಸಿ 19 ಒಂದಲೇ 19, 21ರಲ್ಲಿ 19 ಹೋದರೆ 2 ಉಳಿತು. ಇದು ಒಂದು ಪೂರ್ಣಾಂಕ ಬಂತು. ಇದು ಇಲ್ಲಿ ಅಂಶದಲ್ಲಿ ಬರುತ್ತೆ, 19 ಇಲ್ಲಿ ಬರುತ್ತೆ. ಸೊ ಒಂದು ಪೂರ್ಣಾಂಕ 19ನೇಯ 2. ಮತ್ತು ಇದನ್ನೊಂದು ಸಾರಿ ಚೆಕ್ ಮಾಡೋಣ. 19 ಒಂದಲೇ 19, ಇವೆರಡನ್ನು ಕೂಡಿಸಿ ಬಂದಿರೋ ಉತ್ತರಕ್ಕೆ ಈ ಅಂಶವನ್ನು ಕೂಡಿಸಿ, ಇವೆರಡನ್ನು ಗುಣಿಸಿ ಬಂದಿರೋ ಉತ್ತರಕ್ಕೆ ಇದನ್ನು ಕೂಡಿಸ್ರಿ. ಸೊ 19 ಒಂದಲೇ 19 ಪ್ಲಸ್ 2 21/19. ಡಿ 47/9. ಅಂದರೆ ನಾವೀಗ ಈ 47ಅನ್ನು ಈ 9ಇಂದ ಡಿವೈಡ್ ಮಾಡೋಣ. ಸೊ 9 5ಲೇ 45, 7ರಲ್ಲಿ 5 ಹೋದರೆ 2, 4ರಲ್ಲಿ 4 ಹೋದರೆ 0. ಸೊ 5 ಪೂರ್ಣಾಂಕ 5, ಈ 5 ಪೂರ್ಣಾಂಕ 2 ಅಂಶ 9 ಛೇದ. ಸೊ 5 ಪೂರ್ಣಾಂಕ 9ನೇಯ 2. ಕ್ವೆಶ್ಚನ್ ನಂಬರ್ 5 ಮೀನ್ಸ್ ಇ. 11ನೇಯ 12. 11ರಿಂದ 12ಅನ್ನು ಭಾಗಿಸಿ 11 ಒಂದಲೇ 11, 12ರಲ್ಲಿ 11 ಹೋದರೆ 1. ಇಲ್ಲಿ ನೋಡಿ 12ರಲ್ಲಿ 11 ಹೋಯಿತು ಅಂದರೆ 1 ಉಳಿತು. ಸೊ ಇದು ಒಂದು ಪೂರ್ಣಾಂಕ, 1 ಅಂಶಕ್ಕೆ ಈ 11 ಛೇದ. ಸೊ ಒಂದು ಪೂರ್ಣಾಂಕ 11ನೇಯ 1. ಎಫ್ 19/6 ಅಥವಾ 6ನೇಯ 19. 6ರಿಂದ 19ಅನ್ನು ಭಾಗಿಸಿ 6 3ಲೇ 18. ಇಲ್ಲಿ ನೋಡಿ 9ರಲ್ಲಿ 8 ಹೋದರೆ 1, 1ರಲ್ಲಿ 1 ಹೋದರೆ 0. ಈ 3 ಪೂರ್ಣಾಂಕ. ಸೊ 3 ಪೂರ್ಣಾಂಕ 6ನೇಯ 1. ಇಲ್ಲಿಯವರೆಗೂ ಅಂದರೆ ಪೇಜ್ ನಂಬರ್ 33ವರೆಗೂ ನಿಮಗೆ ಈ ಎಲ್ಲ ಲೆಕ್ಕಗಳು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮಗೆ ಒಂದೇ ಟೈಮ್ ಅರ್ಥ ಆಗಲಿಲ್ಲ ಅಂದರೆ ರಿಪೀಟ್ ಮಾಡಿ ವಿಡಿಯೋವನ್ನು ನೋಡಿ, ಖಂಡಿತ ಅರ್ಥ ಆಗತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.